ಏನು ಸಂತ ಶಿಶುನಾಳ ಶರೀಫ ಮತ್ತು ಗುರು ಗೋವಿಂದ ಭಟ್ಟರ ಒಂದು ಮಹಾಗದ್ದಿಗೆಯು ಕಳೆದ 42 ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲಾಯಿತು. ಇವತ್ತಿನ ವರ್ಷ ಏನು 34ನೇ ಒಂದು ಜಾತ್ರಾ ಮಹೋತ್ಸವ. ಇಂಥ ಒಂದು ಜಾತ್ರಾ ಮಹೋತ್ಸವದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಮತ್ತು ವಿವಿಧ ಒಂದು ಜಾತಿಯ ಎಲ್ಲಾ ಸಮಾಜವರು ಕೂಡಿಕೊಂಡು ವೈವಿಧ್ಯತೆಯಲ್ಲಿ ಈ ಒಂದು ಜಾತ್ರೆಯನ್ನು ನಾವು ಆಚರಣೆ ಮಾಡ್ತೇವೆ. ಇಲ್ಲಿ ಯಾವುದೇ ಒಂದು ಜಾತಿಯ ಒಂದು ತಾರತಮ್ಯ ಇರೋದಿಲ್ಲ. ನಮ್ಮೂರ್ ಜನ ಬಂದಾನ, ನಮ್ಗ ಊರಿಗೆ ಏನು ಕಡಿಮೆ ಇಲ್ಲ. ಆರೋಗ್ಯದ ಮಳೆ ಕೊಡ್ತಾನ, ಬೆಳೆ ಕೊಡ್ತಾನ. ನಮ್ಮೂರು ನಮ್ಮವರ ಪರಿಚಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಂತ ಶಿಶುನಾಳ ಶರೀಫರು ಮತ್ತು ಶ್ರೀ ಗುರು ಗೋವಿಂದ ಭಟ್ಟರನ್ನು ಮನದಲ್ಲಿ ಸ್ಮರಿಸುತ್ತಾ ಈ ದಿನ ಶಿವಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ನಾನು ಬಂದಿದ್ದೇನೆ. ನನ್ನ ತಾಯಿಯ ತವರೂರು ಮತ್ತು ನಾನು ಹುಟ್ಟಿದ ಗ್ರಾಮ ಶಿವಳ್ಳಿ. ಇದು ಧಾರವಾಡದಿಂದ 14 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮವು ಒಟ್ಟು 3,359 ಜನಸಂಖ್ಯೆಯನ್ನು ಹೊಂದಿದೆ. ಈ ಗ್ರಾಮಸ್ಥರ ಆರಾಧ್ಯ ದೈವಗಳಲ್ಲಿ ಸಂತ ಶ್ರೀ ಶಿಶುನಾಳ ಶರೀಫರು ಮತ್ತು ಶ್ರೀ ಗುರು ಗೋವಿಂದ ಭಟ್ಟರು ಕೂಡ ಬಹು ಮುಖ್ಯವಾಗಿರುವವರು. ಈ ಜಾತ್ರಾ ಕುರಿತು ಗ್ರಾಮಸ್ಥರ ಅನಿಸಿಕೆಗಳನ್ನು ಕೇಳಲು ಬನ್ನಿ. ಏನು ಸಂತ ಶಿಶುನಾಳ ಶರೀಫ ಮತ್ತು ಗುರು ಗೋವಿಂದ ಭಟ್ಟರ ಒಂದು ಮಹಾಗದ್ದಿಗೆಯು ಕಳೆದ 42 ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲಾಯಿತು. ಇವತ್ತಿನ ವರ್ಷ ಏನು 34ನೇ ಒಂದು ಜಾತ್ರಾ ಮಹೋತ್ಸವ. ಇಂಥ ಒಂದು ಜಾತ್ರಾ ಮಹೋತ್ಸವದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಮತ್ತು ವಿವಿಧ ಒಂದು ಜಾತಿಯ ಎಲ್ಲಾ ಸಮಾಜವರು ಕೂಡಿಕೊಂಡು ವೈವಿಧ್ಯತೆಯಲ್ಲಿ ಈ ಒಂದು ಜಾತ್ರೆಯನ್ನು ನಾವು ಆಚರಣೆ ಮಾಡ್ತೇವೆ. ಇಲ್ಲಿ ಯಾವುದೇ ಒಂದು ಜಾತಿಯ ಒಂದು ತಾರತಮ್ಯ ಇರೋದಿಲ್ಲ. ಪ್ರತಿ ವರ್ಷನೂ ಕೂಡ ಇಲ್ಲಿ ಅನ್ನ ಸಂತರ್ಪಣೆ ನಡೀತಿದೆ ಮತ್ತು ತೇರನ್ನು ಎಳೆಯುತ್ತೇವೆ ಮತ್ತು ವಿವಿಧ ಬಗೆಯ ಒಂದು ಆಟಗಳು ಕೂಡ ಇಲ್ಲಿ ನಡೀತವೆ. ಅದೇ ರೀತಿಯಾಗಿ ಯುವಕರು ಕೂಡ ಒಂದು ದೇಹದಾಢ್ಯ ಸ್ಪರ್ಧೆಗಳು ಮತ್ತು ಗಾಡಿ ಓಡಿಸುವ ಸ್ಪರ್ಧೆಗಳು ಮತ್ತು ವಿವಿಧ ಕಲಾ ತಂಡಗಳು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತವೆ. ಅದೇ ರೀತಿಯಾಗಿ ನಮ್ಮೂರಿನ ಹಿರಿಯರಾದಂತಹ ಪ್ರಭು ಚಿಕ್ಕಮಠ ಅವರ ದೇವರ ಒಂದು ಪೂಜೆಯ ಮಾಡುತ್ತಾ ಈ ಒಂದು ಜಾತ್ರೆಯನ್ನು ಚಾಲನೆ ನೀಡುತ್ತೇವೆ. ಅದೇ ರೀತಿಯಾಗಿ ಇಲ್ಲಿ ನಡೆದಂತಹ ಬಂದಂತಹ ಎಲ್ಲಾ ಮಹಾನರಿಗೆ ಕೂಡ ಶಿವಳ್ಳಿಯ ಶರೀಫ ಮತ್ತು ಗೋವಿಂದ ಭಟ್ಟರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಕೂಡ ಒಂದು ಸ್ವಾಗತವನ್ನು ಕೋರುತ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ನಾವು ಜಾತ್ರೆ ಸರಿಪದಿಂದ ತಂದಿದ್ದು, ಶಿಶುನಾಳ ಶರೀಫ ತಂದಿದ್ದು ನಾವೇ ನಮ್ಮ ಮಾವ ತಂದಿರ. ಇದು ಫಸ್ಟ್ಗೆ ನಡೆಯೋದು ಬಡ್ಡಿ ಕಾಲಾಗಿಂದ ನಮ್ಮ ಕಾಲದಾಗಿಂದ ನಡೆಯೋದು ನಮ್ಮ ಕಾಲಾಗಿಂದ್ರೆ. ಆದ್ರ ಏನಿಲ್ಲ, ಎಲ್ಲಾರು ನಮ್ಮ ದೈವ, ಎಲ್ಲಾರು ನಮ್ಮ ದೈವನರೇ. ನಾವು ಎಲ್ಲರೂ ಭೇದ ಭಾವ ಇಲ್ಲದ ಹಾಗೆ ಅವರು ನಮ್ಮವರ, ಇವರು ನಮ್ಮವರ, ಆ ತಮ್ಮರು ನಮ್ಮವರ. ಆ ಸುತ್ತಮುತ್ತಲಿನ ಗ್ರಾಮದವರು ಬಹಳಷ್ಟ ಇಲ್ಲ ಜಾತಿಗೆ ಕಲಿತಾರೆ. ಆಯ್ತು, ಇದು 42 ವರ್ಷಗಳ ಆಗೋದು ಈ ವರ್ಷಕ್ಕೆ. ಇದನ್ನ ವರ್ಷ ಹೆಚ್ಚಿಗೆ ಹಾಕಂತ ಹೊಂದತಿ ಕಮ್ಮಿ ಇಲ್ಲ. ಎಲ್ಲರೂ ಬಹಳ ಪ್ರೋತ್ಸಾಹ ಕೊಡ್ತಾರೆ. ಎಲ್ಲರೂ ಬಹಳ ಭಕ್ತಿಪೂರ್ವಕವಾಗಿ ಇದನ್ನ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಬಂದಿದ್ದೇವೆ. ಉಗಾದಿ ಆಗ 9 ದಿವಸಕ್ಕ ಇದನ್ನ ಎಲ್ಲ ಪೂಜೆ ಕಡಿಮೆ ಕಾಯ್ದಾನು ಬಂತು, ತೇರಿನೂ ಬಂತು. 9 ದಿನದಾಗ ಎಲ್ಲ ನಾವು ಮಾಡ್ತಾ ಬಂದಿದ್ದೇವೆ. ಆ ಭಗವಂತ ನಮ್ಗ ಮಳೆ, ಬೆಳೆ, ಆರೋಗ್ಯ, ಶೈತ್ಯ, ಭಾಗ್ಯ, ಹಿರಿ ಸಂಪತ್ತು, ಯಾರಿಗೆ ಆತ್ಮದಲ್ಲಿ ಏನ್ ಇರ್ತಾವ ಅವನ್ನೆಲ್ಲ ಅವ ಕಟ್ಕೊಂತ ಬಂದಾನ. ಇದು ವರ್ಷ ಇದು ಇದ ಪ್ರಕಾರ ಹೆಚ್ಚಿಗೆ ಹಾಕೊಂತ ಹೋಗೈತಿ ಎಲ್ಲರಿಗೂ. ಅದ 9 ದಿವಸಕ್ಕ ಇದು ಜಾತ್ರಾ ಮಹೋತ್ಸವ ಮಾಡ್ತಾ ಬಂದಿದ್ದೇವೆ. ನಮ್ಮೂರಿಗೆ ಎಲ್ಲ ಆರೋಗ್ಯ, ಎಲ್ಲ ಮಳೆ, ಬೆಳೆ, ಪೀಕು ಎಲ್ಲ ತರ ಒಂದು ಉಸು ತೇರ್ತಿದಂಗ ಹಸಿರು ಕಡ್ಲಿ, ಉಸು ತೇರ್ತಿದಂಗ ಕಡ್ಲಿ ಇರ್ತೇವೆ. ಸುತ್ತಮುತ್ತಲಿನ ಮಿಶ್ರಣ್ಣ ಅವರು ಬಂದ ಏನ್ ಸೇರಪ್ಪ ಕಡ್ಲಿ, ಗೋಧಿ ಎಲ್ಲ ಬಹಳ ಆಚರಣೆ ಮಾಡಿ ಹೋಗ್ಯಾರ. ಅವರೆಲ್ಲರೂ ಈ ಜಾತ್ರೆಗೆ ಪಾಲ್ಗೊಂಡಾರ. ಶಿವಾಯ ನಮಃ.
ನಮ್ ಊರಿಗೆ ಹೆಂಗ್ ಬಂದಾನ ನಮ್ಗ ಊರಿಗೆ ಏನು ಕಡಿಮೆ ಇಲ್ಲ. ಆರೋಗ್ಯದ ಮಳೆ ಕೊಡ್ತಾನ, ಬೆಳೆ ಕೊಡ್ತಾನ.